ಸುಮ್ಮನೆ ನಾನು ಹೀಗೆ ಗುಂಪಲ್ಲಿ ಕೂತಿದ್ದಾಗ ಒಬ್ಬರನ್ನ ಕೇಳಿದೆ, ನೀವು ಸಂತೋಷವಾಗಿದ್ದೀರಾ ಅಂತ. ಅವರು ಅನುಮಾನ ಪಟ್ಟರು. ಅವಾಗ ಕೇಳಿದೆ, ನೀನು ಎಷ್ಟು ಸಂಪಾದಿಸ್ತೀಯಾ ತಿಂಗಳಿಗೆ? ಸುಮಾರು 60,000. ನಿನಗೆ ಇನ್ನೂ ಒಂದು ಇದ್ದಕ್ಕಿದ್ದಂಗೆ ಪ್ರಮೋಷನ್ ಬಂದು ಇನ್ನೊಂದು 20,000 ಇನ್ಕ್ರಿಮೆಂಟ್, 80,000, 1,00,000 ಸಂಪಾದಿಸೋಗಾದರೆ ಖುಷಿನ? ಅವನು ಹಾಗೆ ಕೂತಿದ್ದ. ಇನ್ನೊಬ್ಬನ ಕೇಳಿದೆ, ನೀನು ಎಷ್ಟು ಸಂಪಾದಿಸ್ತೀಯಾ? 1,00,000. ನಿನಗೆ 2,00,000 ಸಂಪಾದಿಸಿದ್ರೆ ಖುಷಿ ಇದೆಯಾ? ಖುಷಿ ಇಲ್ಲ. ಅಂದರೆ ನಮ್ಮ ಸಂಪಾದನೆ ಮೇಲೆ ನಮ್ಮ ಖುಷಿ ಅಂತ ಕಾಣಿಸುತ್ತಲ್ಲ. ಇಲ್ಲ ನನಗೆ ಇನ್ನೊಂದು ಸ್ವಲ್ಪ ಪ್ರಮೋಷನ್ ಸಿಕ್ಕರೆ ಸಂತೋಷ. ನೋಡಿ, ಎಷ್ಟು ಅನುಮಾನವಾಗಿ ನೀವು ಮುಖ ತೋರಿಸಿದ್ರಿ. ನಾನಿವಾಗ 80,000 ಸಂಪಾದಿಸಿದೆ, 1,00,000 ಬಂದರೆ ಖುಷಿ. 20,000 ಸಂಪಾದಿಸಿದೆ, 40,000 ಖುಷಿ. 20,000ದಿಂದ 40,000ಕ್ಕೆ ಹೋಗೋನು, 40,000ದಿಂದ 60,000ಕ್ಕೆ ಹೋಗೋನು. ನಾವು ಅಂದ್ಕೊಳ್ತೀವಿ ಭ್ರಮೆಯಲ್ಲಿ ನಮಗೆ ಖುಷಿ ಜಾಸ್ತಿ ಆಗುತ್ತೆ, ನಾವು ಇದು ಮಾಡಿಬಿಡ್ಬೋದು, ಅದು ಮಾಡಿಬಿಡ್ಬೋದು ಅಂತ. ನೋಡಿ, ಇವಾಗ 20,000ದಿಂದ 30,000ಕ್ಕೆ ಹೋಗೋನು ಖುಷಿ ಅಂತ ಕೂತಿರೋನು, ಈಗ 30,000ದಿಂದ 60,000ಕ್ಕೆ ಹೋಗೋದ್ರೆ ನನಗೆ ಖುಷಿ ಅಂತಿರೋನು. ಇಬ್ಬರು ಖುಷಿನೂ ಕೂಡ ಜಾಸ್ತಿ ಆಗೋದ್ರಲ್ಲಿದೆ ಅಂತ ಅನುಮಾನ ಪಡ್ತಿದ್ದಾರೆ. ಆದರೆ ಅದಲ್ಲ, ಇದು ಭ್ರಮೆ. ಹಣದಿಂದ ಸಂತೋಷ ಇಲ್ಲ.